ನಮಸ್ಕಾರ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭರ್ಜರಿಯಾಗಿ ತಯಾರಿ ನಡೆಸ್ತಿರುವ ಎಲ್ಲ ಆಕಾಂಕ್ಷಿಗಳಿಗೆ ಇಂದಿನ ಪ್ರಚಲಿತ ವಿದ್ಯಮಾನಗಳ ಮಾಸ್ಟರ್ ಕ್ಲಾಸ್ಗೆ ಸ್ವಾಗತ. ಇಂದು ನಾವು ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ನಿಖರ ಅಂಕಿ ಅಂಶಗಳಿಂದ ಕೂಡಿದ ಸುದ್ದಿಗಳ ಸಂಪೂರ್ಣ ವಿಶ್ಲೇಷಣೆಯನ್ನ ಮಾಡಲಿದ್ದೇವೆ. ಪ್ರತಿಯೊಂದು ಮಾಹಿತಿಯೂ ನಿಮ್ಮ ಮುಂಬರುವ ಪರೀಕ್ಷಾ ಸಿದ್ಧತೆಗೆ ಬಹುಮುಖ್ಯವಾಗಿದೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಸರಿ, ಇಂದಿನ ನಮ್ಮ ಅಜೆಂಡಾ ಏನಿದೆ ಅಂತ ಫಟಾಫಟ್ ನೋಡ್ಬಿಡೋಣ. ನಮ್ಮ ಇಂದಿನ ಪಠ್ಯಕ್ರಮವನ್ನು 5 ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲಿಗೆ ರಾಜ್ಯಶಾಸ್ತ್ರ, ನಂತರ ಅಂತಾರಾಷ್ಟ್ರೀಯ ಒಪ್ಪಂದಗಳು, ಆರ್ಥಿಕತೆಯ ಪ್ರಮುಖ ಡೇಟಾ, ಪರಿಸರಕ್ಕೆ ಸಂಬಂಧಿಸಿದ ಪ್ರಮುಖ ವಿದ್ಯಮಾನಗಳು ಮತ್ತು ಕೊನೆಯದಾಗಿ ರಾಜ್ಯಗಳ ನೀತಿಗಳು ಹಾಗೂ ರಕ್ಷಣಾ ವಲಯದ ಅಪ್ಡೇಟ್ಸ್. ಇದು ಮಾಹಿತಿಯನ್ನು ನೀವು ಸುಲಭವಾಗಿ ನೆನಪಿಡಲು ಖಂಡಿತ ಸಹಾಯ ಮಾಡುತ್ತೆ. ಹಾಗಾದ್ರೆ ಸಾಂವಿಧಾನಿಕ, ಕಾನೂನು ಮತ್ತು ಸಂಸದೀಯ ಬೆಳವಣಿಗೆಗಳ ಮೇಲೆ ಕೇಂದ್ರೀಕರಿಸುವ ನಮ್ಮ ಮೊದಲ ವಿಭಾಗದೊಂದಿಗೆ ಇಂದಿನ ವಿಶ್ಲೇಷಣೆ ಶುರು ಮಾಡೋಣ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಯುಎಪಿಎ ಕಾಯ್ದೆಯಡಿ ಜಾಮೀನು ನೀಡುವ ವಿಚಾರದಲ್ಲಿ ಒಂದು ಬಹಳ ಗಂಭೀರವಾದ ಕಳವಳ ವ್ಯಕ್ತಪಡಿಸಿದೆ. ನಾರ್ಕೋ ಭಯೋತ್ಪಾದನೆ ಪ್ರಕರಣವೊಂದರಲ್ಲಿ 5 ವರ್ಷಗಳಿಂದ ಜೈಲಿನಲ್ಲಿದ್ದ ಆರೋಪಿಗೆ ಜಾಮೀನು ಮಂಜೂರು ಮಾಡುವಾಗ ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರು ಅತ್ಯಂತ ಪ್ರಮುಖ ಅಂಶವೊಂದನ್ನು ಉಲ್ಲೇಖಿಸಿದ್ದಾರೆ. ಏನಪ್ಪಾ ಅಂದ್ರೆ, ಯುಎಪಿಎಯ ಸೆಕ್ಷನ್ 43D5 ರ ಅಡಿಯಲ್ಲಿ ಜಾಮೀನು ನಿರಾಕರಿಸುವ ಮಾನದಂಡ ಬಹಳ ಕಡಿಮೆ ಇದೆ. ಅಂದ್ರೆ ಪ್ರಾಸಿಕ್ಯೂಷನ್ ಕೇವಲ ಆರೋಪಗಳು ಮೇಲ್ನೋಟಕ್ಕೆ ಸತ್ಯ ಅಂತ ತೋರಿಸಿದ್ರೆ ಸಾಕು, ಜಾಮೀನು ರಿಜೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ? ವಿಚಾರಣೆ ವಿಳಂಬವಾದ್ರೂ ಆರೋಪಿಗಳು ವರ್ಷಗಟ್ಲೆ ಜೈಲಿನಲ್ಲೇ ಕೊಡೆಯಬೇಕಾಗತ್ತೆ ಅಲ್ವಾ? 2020ರ ದೆಹಲಿ ಗಲಭೆ ಪ್ರಕರಣದಲ್ಲಿ ಉಮರ್ ಖಾಲಿದ್ ಮತ್ತು ಶರ್ಜೀಲ್ ಇಮಾಮ್ ಅವರ ಜಾಮೀನು ನಿರಾಕರಿಸಿದ ತೀರ್ಪನ್ನ ಉಲ್ಲೇಖಿಸುತ್ತಾ, ಜಾಮೀನು ನಿಯಮ ಮತ್ತು ಜೈಲು ವಿನಾಯಿತಿ ಅನ್ನೋದು ಕೇವಲ ಒಂದು ಘೋಷಣೆಯಲ್ಲ, ಅದೊಂದು ಸಾಂವಿಧಾನಿಕ ಹಕ್ಕು ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಮುಂದಿನ ಪ್ರಮುಖ ರಾಷ್ಟ್ರೀಯ ಅಪ್ಡೇಟ್ಸ್ ನೋಡೋದಾದ್ರೆ, ಕೇಂದ್ರ ಗೃಹ ಸಚಿವಾಲಯವು 2009ರ ಪೌರತ್ವ ನಿಯಮಗಳಿಗೆ ಕರಡು ತಿದ್ದುಪಡಿಗಳನ್ನ ಅಧಿಸೂಚಿಸಿದೆ. ಇಲ್ಲಿ ಮುಖ್ಯವಾಗಿ ನೀವು ನೆನಪಿಡಬೇಕಾದದ್ದು 15 ದಿನಗಳ ಟೈಮ್ಲೈನ್. ಹೌದು, ಪೌರತ್ವಕ್ಕೆ ಅರ್ಜಿ ಸಲ್ಲಿಸುವವರು ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಅಥವಾ ಬಾಂಗ್ಲಾದೇಶದಿಂದ ನೀಡಲಾದ ಪಾಸ್ಪೋರ್ಟ್ ಹೊಂದಿದ್ರೆ ಪೌರತ್ವ ಅನುಮೋದನೆಯಾದ ಕೇವಲ 15 ದಿನಗಳ ಒಳಗೆ ಅದನ್ನ ಸಂಬಂಧಪಟ್ಟ ಅಂಚೆ ಅಧೀಕ್ಷಕರಿಗೆ ಒಪ್ಪಿಸಬೇಕು. ಮತ್ತೊಂದೆಡೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಅವರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಹಕ್ಕುಚ್ಯುತಿ ನಿಲುವಳಿ ಮಂಡಿಸಿದ್ದಾರೆ. ಎನ್ಟಿಎ ಕುರಿತ ಸಂಸದೀಯ ಸ್ಥಾಯಿ ಸಮಿತಿಯ ಬಗ್ಗೆ ಶಿಕ್ಷಣ ಸಚಿವರು ನೀಡಿದ ಹೇಳಿಕೆಗಳು ಸಂಸತ್ತಿನ ಘನತೆಯೆಲ್ಲ ಕಡಿಮೆ ಮಾಡಿವೆ ಅನ್ನೋದು ಈ ನೋಟಿಸ್ನ ಪ್ರಮುಖ ಆರೋಪವಾಗಿದೆ. ಈಗ ನಿಮ್ಮ ನೆನಪಿನ ಶಕ್ತಿಯನ್ನ ಒಮ್ಮೆ ಟೆಸ್ಟ್ ಮಾಡೋಣ. ಯುಎಪಿಎ ಕಾಯ್ದೆಯ ಯಾವ ಸೆಕ್ಷನ್ ಅಡಿಯಲ್ಲಿ ಜಾಮೀನು ನಿರಾಕರಿಸುವ ಮಾನದಂಡ ಬಹಳ ಕಡಿಮೆ ಇದೆ ಅಂತ ಸುಪ್ರೀಂ ಕೋರ್ಟ್ ಉಲ್ಲೇಖಿಸಿದೆ? ಉತ್ತರವನ್ನು ನೆನಪಿಸ್ಕೊಳ್ಳಿ. ಹೌದು, ಪರ್ಫೆಕ್ಟ್. ಸರಿಯಾದ ಉತ್ತರ ಸೆಕ್ಷನ್ 43D5. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಾಯ್ದೆಗಳ ಇಂಥ ನಿರ್ದಿಷ್ಟ ಸೆಕ್ಷನ್ಗಳನ್ನ ಪದೇ ಪದೇ ಕೇಳಲಾಗುತ್ತೆ, ಹಾಗಾಗಿ ಇದನ್ನ ಮರಿಬೇಡಿ. ಓಕೆ, ಈಗ ನಮ್ಮ ಎರಡನೇ ವಿಭಾಗಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಒಪ್ಪಂದಗಳು. ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಪಾಲುದಾರಿಕೆಗಳು ಹೇಗಿವೆ ಅಂತ ನೋಡೋಣ. ಭಾರತ ಮತ್ತು ನಾರ್ವೆ ನಡುವಿನ ದ್ವಿಪಕ್ಷೀಯ ಸಂಬಂಧ ಈಗ ಹಸಿರು ಕಾರ್ಯತಂತ್ರ ಪಾಲುದಾರಿಕೆಯಾಗಿ ಅಪ್ಗ್ರೇಡ್ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರ ಭೇಟಿಯ ಸಮಯದಲ್ಲಿ ಉಭಯ ನಾಯಕರು ನಿಯಮಾಧಾರಿತ ಜಾಗತಿಕ ವ್ಯವಸ್ಥೆಯ ಬಗ್ಗೆ ಒಲವು ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷ ನಾರ್ವೆ ಮತ್ತು ಇತರ 3 ಇಎಫ್ಟಿಎ ದೇಶಗಳೊಂದಿಗೆ ಸಹಿ ಹಾಕಲಾದ ವ್ಯಾಪಾರ ಒಪ್ಪಂದ ನೆನಪಿದೆಯಾ? ಅದು ಭಾರತದಲ್ಲಿ ಬರೋಬ್ಬರಿ $100 ಬಿಲಿಯನ್ ಹೂಡಿಕೆ ಮತ್ತು 1 ಮಿಲಿಯನ್ ಉದ್ಯೋಗಗಳನ್ನ ಸೃಷ್ಟಿಸುವ ಗುರಿಯನ್ನ ಹೊಂದಿದೆ. ಇದು ನಿಜಕ್ಕೂ ಒಂದು ಬೃಹತ್ ಟಾರ್ಗೆಟ್. ಹಾಗೆಯೇ ರಷ್ಯಾ, ಅಮೆರಿಕ ಮತ್ತು ಚೀನಾದಂತಹ ದೇಶಗಳು ವ್ಯಾಪಾರವನ್ನು ಅಸ್ತ್ರವನ್ನಾಗಿ ಬಳಸುವುದರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿ ನಿಲ್ಬೇಕು ಅಂತ ನಾರ್ವೆ ಪ್ರಧಾನಿ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದಾರೆ. ಇತ್ತೀಚೆಗೆ ಫಿಲಿಪೈನ್ಸ್ನ ಸೆನೆಟರ್ ರೊನಾಲ್ಡೊ ಡೆಲಾ ರೋಸಾ ವಿರುದ್ಧ ಬಂಧನ ವಾರಂಟ್ ಹೊರಡಿಸಿದ ಕಾರಣ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಥವಾ ಐಸಿಸಿ ತುಂಬಾನೇ ಸುದ್ದಿಯಲ್ಲಿದೆ. 2002ರಲ್ಲಿ ರೋಮ್ ಶಾಸನದ ಮೂಲಕ ಸ್ಥಾಪಿತವಾದ ಇದು ಜಗತ್ತಿನ ಏಕೈಕ ಕಾಯಂ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಮಂಡಳಿಯಾಗಿದೆ. ಜನಾಂಗೀಯ ಹತ್ಯೆ, ಮಾನವೀಯತೆಯ ವಿರುದ್ಧದ ಅಪರಾಧಗಳು ಮತ್ತು ಯುದ್ಧ ಅಪರಾಧಗಳನ್ನ ವಿಚಾರಣೆ ಮಾಡೋದು ಇದರ ಮುಖ್ಯ ಕೆಲಸ. ಆದ್ರೆ ಇಲ್ಲಿ ಪರೀಕ್ಷೆ ದೃಷ್ಟಿಯಿಂದ ನೀವು ಕಡ್ಡಾಯವಾಗಿ ನೆನ್ಪಿಡಬೇಕಾದ ಒಂದು ಟ್ರಿಕ್ ಪಾಯಿಂಟ್ ಇದೆ. ಪ್ರಸ್ತುತ ಇದರಲ್ಲಿ 125 ಸದಸ್ಯ ರಾಷ್ಟ್ರಗಳಿವೆ. ಆದ್ರೆ ನಮ್ಮ ಭಾರತ, ಅಮೆರಿಕ, ಚೀನಾ ಮತ್ತು ರಷ್ಯಾಗಳು ಇದರ ಸದಸ್ಯ ರಾಷ್ಟ್ರಗಳಲ್ಲ. ಎಕ್ಸಾಮ್ನಲ್ಲಿ ಈ ಪಾಯಿಂಟ್ ನಿಮ್ಮನ್ನ ಕನ್ಫ್ಯೂಸ್ ಮಾಡಬಹುದು. ಹುಷಾರು. ಇದರ ಮೇಲೆಯೇ ಒಂದು ಅಣಕು ಪ್ರಶ್ನೆ ಇಲ್ಲಿದೆ.
ಈ ಕೆಳಗಿನ ಯಾವ ದೇಶವೂ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ನ ಸದಸ್ಯ ರಾಷ್ಟ್ರ ಅಲ್ಲ. ನಾವು ಈಗಷ್ಟೇ ಚರ್ಚಿಸಿದ ಹಾಗೆ ಖಂಡಿತ ಭಾರತ, ಚೀನಾ, ಅಮೆರಿಕ, ಇಸ್ರೇಲ್ ಮತ್ತು ರಷ್ಯಾದಂತಹ ಪ್ರಮುಖ ದೇಶಗಳು ಐಸಿಸಿಯ ಸದಸ್ಯ ರಾಷ್ಟ್ರಗಳಲ್ಲ ಅಂತ ತಲೆಯಲ್ಲಿ ಪಕ್ಕ ಫಿಕ್ಸ್ ಮಾಡ್ಕೊಳ್ಳಿ. ಬನ್ನಿ ಈಗ ಮೂರನೇ ವಿಭಾಗಕ್ಕೆ ಬರೋಣ, ಆರ್ಥಿಕತೆ ಮತ್ತು ಮೂಲಸೌಕರ್ಯ. ಈ ಸೆಕ್ಷನಲ್ಲಿರುವ ಡೇಟಾ ಪಾಯಿಂಟ್ಸ್ ತುಂಬಾನೇ ಕ್ರಿಟಿಕಲ್ ಆಗಿದೆ, ಗಮನವಿಟ್ಟು ಕೇಳಿ. ಭಾರತದ ಇಂಧನ ಭದ್ರತೆಯ ರಿಯಾಲಿಟಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಂದ್ರೆ ಎಸ್ಪಿಆರ್ ಬಗ್ಗೆ ತಿಳ್ಕೊಳ್ಳೇಬೇಕು. ಇತ್ತೀಚಿನ ದತ್ತಾಂಶಗಳ ಪ್ರಕಾರ ಭಾರತದ ಎಸ್ಪಿಆರ್ ಕೇವಲ 39 ಮಿಲಿಯನ್ ಬ್ಯಾರೆಲ್ಗಳಷ್ಟಿದೆ. ಇದರ ಅರ್ಥ ಏನು ಗೊತ್ತಾ? ತುರ್ತು ಪರಿಸ್ಥಿತಿಯಲ್ಲಿ ಇದು ನಮ್ಮ ದೇಶದ ಕೇವಲ 7 ದಿನಗಳ ಬಳಕೆಗೆ ಮಾತ್ರ ಸಾಕಾಗುತ್ತೆ ಅಷ್ಟೇ. ಅದೇ ಅಮೆರಿಕವನ್ನ ನೋಡಿ 714 ಮಿಲಿಯನ್ ಬ್ಯಾರೆಲ್ಗಳ ಮೀಸಲು ಹೊಂದಿದೆ. ಇನ್ನು ಚೀನಾ ಬರೋಬ್ಬರಿ 900 ಮಿಲಿಯನ್ ಬ್ಯಾರೆಲ್ಗಳಷ್ಟು ಸಾಮರ್ಥ್ಯ ಹೊಂದಿದೆ. ನಾವು ವಿಶ್ವದ 3ನೇ ಅತಿದೊಡ್ಡ ವಾಹನ ಮಾರುಕಟ್ಟೆಯಾಗಿದ್ರೂ ನಮ್ಮ ಪೆಟ್ರೋಲಿಯಂ ಮೀಸಲು ಸಾಮರ್ಥ್ಯ ಎಷ್ಟು ದುರ್ಬಲವಾಗಿದೆಯಲ್ವಾ? ಈಗಷ್ಟೇ ನಾವು ಮಾತಾಡಿದ ಎಸ್ಪಿಆರ್ ದತ್ತಾಂಶದ ಹಿನ್ನೆಲೆಯಲ್ಲೇ ಇತ್ತೀಚಿನ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ನೀವು ಅರ್ಥ ಮಾಡ್ಕೋಬೇಕು. ಪ್ರತಿ ಲೀಟರ್ಗೆ 3 ರೂಪಾಯಿರಷ್ಟು ಬೆಲೆ ಹೆಚ್ಚಳ ಮಾಡಿರೋದ್ರಿಂದ ಏನಾಗಿದೆ? ಸರ್ಕಾರಿ ಸ್ವಾಮ್ಯದ ತೈಲ ಮಾರಾಟ ಕಂಪನಿಗಳ ದೈನಂದಿನ ನಷ್ಟ 1,000 ಕೋಟಿಯಿಂದ 750 ಕೋಟಿಗೆ ಇಳಿಕೆಯಾಗಿದೆ. ಆದರೆ ತಜ್ಞರ ಪ್ರಕಾರ ಈ ದರ ಏರಿಕೆಯಿಂದ ಹಣದುಬ್ಬರ 0.25ರಷ್ಟು ಹೆಚ್ಚಾಗುವ ಸಾಧ್ಯತೆಯಿದೆ. ಮತ್ತೊಂದು ಪ್ರಮುಖ ವಿಚಾರ ಅಂದ್ರೆ ಅಮೆರಿಕಾದ ನಿರ್ಬಂಧಗಳ ನಡುವೆಯೂ ನಾವು ರಷ್ಯಾದಿಂದ ಪ್ರತಿದಿನ ಸರಾಸರಿ 1.9 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುವುದನ್ನು ಮುಂದುವರೆಸಿದ್ದೇವೆ. ಫಿನ್ಟೆಕ್ ವಲಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಪೇಟಿಎಂ ಈಗ ಎನ್ಪಿಸಿಐನ ಯುಪಿಐ ಸರ್ಕಲ್ ಫ್ರೇಮ್ವರ್ಕ್ ಬಳಸಿ ಪಾಕೆಟ್ ಮನಿ ಅನ್ನೋ ಹೊಸ ಫೀಚರ್ ಬಿಡುಗಡೆ ಮಾಡಿದೆ. ಇದರ ಮೂಲಕ ಹದಿಹರಿಯದವರು ತಮ್ಮದೇ ಆದ ಬ್ಯಾಂಕ್ ಖಾತೆ ಇಲ್ಲದಿದ್ರೂ ಸ್ವತಂತ್ರವಾಗಿ ಯುಪಿಐ ಪೇಮೆಂಟ್ಸ್ ಮಾಡಬಹುದು. ಆದರೆ ಭದ್ರತೆಗಾಗಿ ಇಲ್ಲಿ ಲಿಮಿಟ್ಸ್ ಇದೆ. ಪ್ರತಿ ವಹಿವಾಟಿಗೆ ಗರಿಷ್ಠ 5,000 ರೂಪಾಯಿ ಮತ್ತು ತಿಂಗಳಿಗೆ ಗರಿಷ್ಠ 15,000ವರೆಗೆ ಮಾತ್ರ ಖರ್ಚು ಮಾಡಲು ಅವಕಾಶವಿದೆ. ಈಗ ಆರ್ಥಿಕತೆಯ ಮೇಲೊಂದು ತ್ವರಿತ ಪ್ರಶ್ನೆ. ದೈನಂದಿನ ಬಳಕೆಯ ಆಧಾರದ ಮೇಲೆ ಭಾರತದ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ನ ಒಟ್ಟು ಸಾಮರ್ಥ್ಯ ಎಷ್ಟು ದಿನಗಳಿಗೆ ಸೀಮಿತವಾಗಿದೆ? ಆನ್ಸರ್ ಮಾಡಿ. ಹೌದು, ಭಾರತದ ಬಳಕೆಯ ಬೇಡಿಕೆ ದಿನಕ್ಕೆ 5.5 ಮಿಲಿಯನ್ ಬ್ಯಾರೆಲ್ ಇದ್ದು ಪ್ರಸ್ತುತ ಮೀಸಲು ಕೇವಲ 7 ದಿನಗಳಿಗೆ ಮಾತ್ರ ಸಾಕಾಗುತ್ತದೆ. ಈ ಕ್ರಿಟಿಕಲ್ ಡೇಟಾವನ್ನ ಪಕ್ಕ ನೆನ್ಪಿಡಿ. ಮುಂದಿನ ವಿಭಾಗ ನಮ್ಮೆಲ್ಲರ ಫೇವರೆಟ್ ಪರಿಸರ ಮತ್ತು ಭೂಗೋಳ. ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿನಂತಹ ಪರೀಕ್ಷೆಗಳಲ್ಲಿ ಇದು ಅತಿ ಹೆಚ್ಚು ಅಂಕಗಳನ್ನ ತಂದುಕೊಡುವ ನಿರ್ಣಾಯಕ ವಿಭಾಗ. ಇತಿಹಾಸ ಪ್ರಸಿದ್ಧ ತುಂಗಭದ್ರಾ ಅಣೆಕಟ್ಟಿನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಈಗ ಅದರ ಎಲ್ಲಾ 33 ಕ್ರೆಸ್ಟ್ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾಗೆ ಅಡ್ಡಲಾಗಿ ಕಟ್ಟಲಾಗಿರುವ ಈ ಅಣೆಕಟ್ಟಿನ ಒಂದು ಅದ್ಭುತ ವಿಶೇಷತೆ ಏನು ಅಂದ್ರೆ, ಭಾರತದಲ್ಲಿ ಕೇವಲ ಮಣ್ಣು ಮತ್ತು ಸುಣ್ಣದ ಕಲ್ಲಿನ ಸಂಯೋಜನೆಯನ್ನು ಬಳಸಿ ನಿರ್ಮಿಸಲಾದ ಕೇವಲ 2 ಜಲಾಶಯಗಳಲ್ಲಿ ಇದು ಒಂದಾಗಿದೆ. ಮತ್ತೊಂದು ಪರಿಸರ ಸುದ್ದಿ ಅಂದ್ರೆ, ತೆಲಂಗಾಣದ ಕಾವಲ್ ಟೈಗರ್ ರಿಸರ್ವ್ನಲ್ಲಿ ಬಹಳ ಅಪರೂಪದ ರೆಡ್ ನೆಕ್ಡ್ ಫ್ಯಾಲ್ಕನ್ ಪಕ್ಷಿ ಪತ್ತೆಯಾಗಿದೆ. ಐಯುಸಿಎನ್ ಪಟ್ಟಿಯಲ್ಲಿ ಈ ಪಕ್ಷಿಯನ್ನ ನಿಯರ್ ಥ್ರೆಟೆಂಡ್ ಅಂತ ವರ್ಗೀಕರಿಸಲಾಗಿದೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಈ ನಂಬರ್ ಯಾಕೆ ಇಷ್ಟು ಮುಖ್ಯ ಅಂತೀರಾ? 89.40%. ಇದು ತಿರುಮಲ ತಿರುಪತಿ ದೇವಸ್ಥಾನ ಮಂಡಳಿಯು ಶೇಷಾಚಲಂ ಬೆಟ್ಟಗಳಲ್ಲಿ ನಿರಂತರ ಸಂರಕ್ಷಣಾ ಕ್ರಮಗಳ ಮೂಲಕ ಸಾಧಿಸಿರುವ ಅರಣ್ಯ ವ್ಯಾಪ್ತಿಯ ನಿಖರ ಶೇಕಡಾವಾರು ಪ್ರಮಾಣ. ಕನ್ಸರ್ವೇಷನ್ ವಿಚಾರದಲ್ಲಿ ಇದು ನಿಜಕ್ಕೂ ಒಂದು ಗ್ರೇಟ್ ಅಚೀವ್ಮೆಂಟ್ ಅಲ್ವಾ? ಇನ್ನು ಅಕ್ರಮ ವನ್ಯಜೀವಿ ಸಾಗಾಣಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಕಾರ್ಯಾಚರಣೆ ನಡೆದಿದೆ. ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಥವಾ ಡಿಆರ್ಐ ಅಧಿಕಾರಿಗಳು ತೆಲಂಗಾಣದ ವಾರಂಗಲ್ನಲ್ಲಿ ಒಂದು ರಹಸ್ಯ ಕಾರ್ಯಾಚರಣೆ ನಡೆಸಿ ಅತ್ಯಮೂಲ್ಯವಾದ ಇಂಡಿಯನ್ ರೆಡ್ ಸ್ಯಾಂಡ್ ಬೋವಾ ಹಾವನ್ನು ರಕ್ಷಿಸಿದ್ದಾರೆ. ಪರಿಸರ ವಿಭಾಗದ ಮೇಲೊಂದು ಸಿಂಪಲ್ ಅಣಕು ಪ್ರಶ್ನೆ. ತುಂಗಭದ್ರಾ ಅಣೆಕಟ್ಟನ್ನು ಯಾವ ಪ್ರಮುಖ ನದಿಯ ಉಪನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಆನ್ಸರ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ. ಹೌದು, ಇದು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದೆ. ಇನ್ನು ಇಂದಿನ ನಮ್ಮ ಕೊನೆಯ ವಿಭಾಗ ರಾಜ್ಯನೀತಿಗಳು ಮತ್ತು ರಕ್ಷಣೆ. ಇದನ್ನ ಫಾಸ್ಟಾಗಿ ಕವರ್ ಮಾಡೋಣ ಬನ್ನಿ. 2 ರಾಜ್ಯಗಳ ಹೊಸ ನೀತಿಗಳನ್ನು ಒಂದಕ್ಕೊಂದು ಕಂಪೇರ್ ಮಾಡಿ ನೋಡೋಣ. ಕೇರಳದಲ್ಲಿ ಹೊಸ ಸರ್ಕಾರವು ಜೂನ್ 15ರಿಂದ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನ ಘೋಷಿಸಿದೆ. ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನ ತಿಂಗಳಿಗೆ 1,000 ರೂಪಾಯಿರಷ್ಟು ಹೆಚ್ಚಿಸಿದೆ. ಅದೇ ಪಶ್ಚಿಮ ಬಂಗಾಳದಲ್ಲೇನಾಗ್ತಿದೆ ಅಂದ್ರೆ, ಅಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣಕ್ಕಾಗಿ ಅನ್ನಪೂರ್ಣ ಯೋಜನೆ ಜಾರಿಗೆ ತಂದಿದ್ದಾರೆ. ಆದ್ರೆ ಮಸೀದಿಗಳ ಇಮಾಮ್ಗಳಿಗೆ 3,000 ಮತ್ತು ದೇವಾಲಯಗಳ ಅರ್ಚಕರಿಗೆ ನೀಡ್ತಿದ್ದ 2,000 ಮಾಸಿಕ ಗೌರವಧನವನ್ನ ಕಡಿತಗೊಳಿಸಲು ನಿರ್ಧರಿಸಿದ್ದಾರೆ.
182 ಕೋಟಿ. ಇದು ಭಾರತೀಯ ಏಜೆನ್ಸಿಗಳು ಆಪರೇಷನ್ ರೇಜ್ ಬಿಲ್ ಅಡಿಯಲ್ಲಿ ಜಪ್ತಿ ಮಾಡಿದ ಕ್ಯಾಪ್ಟಗನ್ ಡ್ರಗ್ನ ಒಟ್ಟು ಮೌಲ್ಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಜಿಹಾದಿ ಡ್ರಗ್ ಅಂತಾನೆ ಕರೆಯಲಾಗುತ್ತೆ. ಭಾರತದಲ್ಲಿ ಈ ಹೈ ಲೆವೆಲ್ ಸಿಂಥೆಟಿಕ್ ಉತ್ತೇಜಕವನ್ನ ವಶಪಡಿಸಿಕೊಂಡಿರೋದು ಇದೇ ಮೊದಲು. ರಕ್ಷಣಾ ಮತ್ತು ಇತರ ತ್ವರಿತ ಅಪ್ಡೇಟ್ಸ್ ಇಲ್ಲಿದೆ, ಫಟಾಫಟ್ ನೋಡಿ. ಕರ್ನಾಟಕವು ಭಾರತದಲ್ಲೇ ಮೊದಲ ಬಾರಿಗೆ ದ್ರವದ ಪ್ರಮಾಣದ ಬದಲಾಗಿ ಮದ್ಯದಲ್ಲಿರುವ ಆಲ್ಕೋಹಾಲ್ ಪ್ರಮಾಣದ ಆಧಾರದ ಮೇಲೆ ಅಬಕಾರಿ ಸುಂಕ ವಿಧಿಸುವ ವ್ಯವಸ್ಥೆಯನ್ನ ಜಾರಿಗೆ ತಂದಿದೆ. ಇಂಡಿಯನ್ ಫಾರ್ಮಕೋಪಿಯಾ ಕಮಿಷನ್ನ 2026ರ ಸಮಾವೇಶ ಹೈದರಾಬಾದ್ನ NIPERನಲ್ಲಿ ನಡೆಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ಕ್ವಾಡ್ರನ್ ಲೀಡರ್ ಸಾನ್ಯಾ ಅವರು ಭಾರತೀಯ ವಾಯುಪಡೆಯ ವರ್ಗ ಎ ಅರ್ಹತೆ ಪಡೆದ ಮೊದಲ ಮಹಿಳಾ ಫ್ಲೈಯಿಂಗ್ ಇನ್ಸ್ಟ್ರಕ್ಟರ್ ಆಗಿ ಇತಿಹಾಸ ನಿರ್ಮಿಸಿದ್ದಾರೆ. ಹಾಗೆಯೇ ನೌಕಾಪಡೆಯು ಸ್ವದೇಶಿ ನಿರ್ಮಿತ 3 ಯುದ್ಧ ನೌಕೆಗಳಾದ INS ದುನಿಗಿರಿ, INS ಅಗ್ರೆ ಮತ್ತು INS ಸಂಶೋಧಕನ್ನ ಸೇರ್ಪಡೆಗೊಳಿಸುತ್ತಿದೆ. ಇಂದಿನ ನಮ್ಮ ಮಾಸ್ಟರ್ ಕ್ಲಾಸ್ ಮುಗಿಸುವ ಮುನ್ನ ಕಡೆಯ ಪ್ರಶ್ನೆ. 182 ಕೋಟಿ ಮೌಲ್ಯದ ಜಪ್ತಿಗೆ ಕಾರಣವಾದ ಆಪರೇಷನ್ ರೇಜ್ ಬಿಲ್ ಯಾವ ಸಿಂಥೆಟಿಕ್ ಡ್ರಗ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಕ್ಯಾಪ್ಟಗನ್. ಇಂದಿನ ಪ್ರತಿಯೊಂದು ಮಾಹಿತಿಯನ್ನ ಖಂಡಿತವಾಗಿ ರಿವೈಸ್ ಮಾಡಿ. ಇದು ನಿಮಗೆ ಎಕ್ಸಾಮ್ಸ್ನಲ್ಲಿ ನೇರವಾಗಿ ಸಹಾಯ ಮಾಡುತ್ತೆ. ಆದರೆ ಸ್ವಲ್ಪ ಯೋಚಿಸಿ, ಕ್ಯಾಪ್ಟಗನ್ನಂತಹ ಸಿಂಥೆಟಿಕ್ ಡ್ರಗ್ಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ದೇಶದೊಳಗೆ ನುಗ್ತಿದ್ರೆ ಮುಂದಿನ ದಿನಗಳಲ್ಲಿ ಭಾರತದ ಆಂತರಿಕ ಭದ್ರತೆಗೆ ಎಂಥ ಸವಾಲು ಎದುರಾಗಬಹುದು ಅಲ್ವಾ? ಇದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ. ಓದುತ್ತಿರಿ, ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ. ಸರಿ, ಮೊದಲನೇ ಸುತ್ತಿಗೆ ದುಮ್ಕೋಣವಾ? ಸುತ್ತು 1 ಅಂತಾರಾಷ್ಟ್ರೀಯ ವಿದ್ಯಮಾನಗಳು. ಸಂಕೀರ್ಣವಾದ ಭೌಗೋಳಿಕ ರಾಜಕೀಯ ಒಪ್ಪಂದಗಳು ಮತ್ತು ಜಾಗತಿಕ ಮಟ್ಟದ ನ್ಯಾಯ ವ್ಯವಸ್ಥೆಯ ಬಗ್ಗೆ ನಾವಿಲ್ಲಿ ಫೋಕಸ್ ಮಾಡ್ತೀವಿ. ಮೊದಲನೇ ಪ್ರಶ್ನೆ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಂದರೆ ICC ಹಾಗೆ ಭಾರತ ಮತ್ತು ನಾರ್ವೆ ಸಂಬಂಧಗಳ ಬಗ್ಗೆ ನಿಮ್ಗೆಷ್ಟು ನೆನಪಿದೆ ನೋಡೋಣ. ರೋಮ್ ಶಾಸನದಿಂದ ರಚನೆಯಾದ ICC ವ್ಯಾಪ್ತಿ ಏನು? ಮತ್ತೆ ಇತ್ತೀಚೆಗಷ್ಟೇ ಭಾರತ ಮತ್ತು ನಾರ್ವೆ ನಡುವೆ ಏರ್ಪಟ್ಟ ಹಸಿರು ಕಾರ್ಯತಂತ್ರದ ಪಾಲುದಾರಿಕೆಯ ಗುರಿಗಳೇನು? ಸ್ವಲ್ಪ ಯೋಚನೆ ಮಾಡಿ. ಸರಿ, ಇಲ್ಲಿನ ಅತ್ಯಂತ ನಿರ್ಣಾಯಕ ಅಂಶ ಏನಪ್ಪಾ ಅಂದ್ರೆ 125 ಸದಸ್ಯ ರಾಷ್ಟ್ರಗಳಿದ್ರೂ ಕೂಡ ICCಗೆ ಭಾರತ, ಅಮೆರಿಕ, ಚೀನಾ ಮತ್ತು ರಷ್ಯಾದಂತಹ ಪ್ರಬಲ ರಾಷ್ಟ್ರಗಳು ಸದಸ್ಯರಾಗಿಲ್ಲ. ಇದು ಮುಖ್ಯವಾಗಿ ನರಮೇಧ ಮತ್ತು ಯುದ್ಧ ಅಪರಾಧಗಳನ್ನು ವಿಚಾರಣೆ ಮಾಡುತ್ತೆ. ಇನ್ನು ನಾರ್ವೆ ವಿಚಾರಕ್ಕೆ ಬಂದ್ರೆ ಭಾರತ ನಾರ್ವೆ ಹಸಿರು ಕಾರ್ಯತಂತ್ರದ ಪಾಲುದಾರಿಕೆ ಮತ್ತು EFTA ಒಪ್ಪಂದದಡಿ ಭಾರತದಲ್ಲಿ ಬರೋಬ್ಬರಿ 1 ಮಿಲಿಯನ್ ಉದ್ಯೋಗ ಸೃಷ್ಟಿ ಹಾಗೂ $100 ಬಿಲಿಯನ್ ಹೂಡಿಕೆಯ ಬೃಹತ್ ಗುರಿ ಹೊಂದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರ ಭೇಟಿ ಈ ನಿಟ್ಟಿನಲ್ಲಿ ತುಂಬಾನೇ ಮಹತ್ವದ್ದು. ಮುಂದಿನ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿಯಾಗಿದೆ. ಭಾರತದ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಅಂದ್ರೆ ಸ್ಪಿಯರ್ ಸಾಮರ್ಥ್ಯ ಜಾಗತಿಕ ಸೂಪರ್ ಪವರ್ಗಳಿಗೆ ಹೋಲಿಸಿದ್ರೆ ಎಷ್ಟಿದೆ? ಜೊತೆಗೆ ಇತ್ತೀಚಿನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಾಗೂ ಹಣದೊಬ್ಬರದ ಮೇಲೆ ಇದರ ಪ್ರಭಾವ ಏನು? ಈ ಕನೆಕ್ಷನ್ ಅನ್ನ ಬಿಡಿಸಿ ನೋಡೋಣ. ಈ ಡೇಟಾ ಒಮ್ಮೆ ಗಮನಿಸಿ. ಭಾರತದ ತೈಲ ಮೀಸಲು ಇರೋದು ಕೇವಲ 39 ಮಿಲಿಯನ್ ಬ್ಯಾರೆಲ್ಗಳಷ್ಟು ಮಾತ್ರ. ಅದೇ ಅಮೆರಿಕ 714 ಮಿಲಿಯನ್ ಮತ್ತು ಚೀನಾ 900 ಮಿಲಿಯನ್ ಬ್ಯಾರೆಲ್ ಸಾಮರ್ಥ್ಯ ಹೊಂದಿದೆ. ಎಷ್ಟು ದೊಡ್ಡ ವ್ಯತ್ಯಾಸ ಅಲ್ವಾ? ಇದರ ನೇರ ಪರಿಣಾಮವೇ ಇತ್ತೀಚಿನ ತೈಲ ಬೆಲೆ ಏರಿಕೆ. ಪ್ರತಿ ಲೀಟರ್ಗೆ ₹3 ಹೆಚ್ಚಳ ಮಾಡಿದ ಮೇಲೆ ತೈಲ ಮಾರಾಟ ಕಂಪನಿಗಳು ಅಂದ್ರೆ OMC ದೈನಂದಿನ ನಷ್ಟ 1000 ಕೋಟಿಯಿಂದ 750 ಕೋಟಿ ರೂಪಾಯಿಗಳಿಗೆ ಇಳಿಕೆಯಾಗಿದೆ. ಆದರೆ ಆರ್ಥಿಕ ತಜ್ಞರು ಹೇಳುವ ಪ್ರಕಾರ ಈ ಇಂಧನ ಬೆಲೆ ಏರಿಕೆಯಿಂದ ಹಣದುಬ್ಬರ %0.25ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ ಸುತ್ತು 2 ರಾಷ್ಟ್ರೀಯ ನೀತಿ, ಕಾನೂನು ಮತ್ತು ಪರಿಸರ. ಸಂವಿಧಾನ, ಪರಿಸರ ಮತ್ತು ಸಂಸತ್ತಿನ ಕಾರ್ಯವಿಧಾನಗಳ ಬಗ್ಗೆ ಇಲ್ಲೊಂದು ಲುಕ್ ಹಾಕೋಣ. ಈ ಉನ್ನತ ಮಟ್ಟದ ಪ್ರಶ್ನೆಯನ್ನೊಮ್ಮೆ ನೋಡಿ. UAPA ಕಾಯ್ದೆಯ ಸೆಕ್ಷನ್ 43D5 ಅಡಿ ಜಾಮೀನ್ ಪ್ರಕ್ರಿಯೆ, ಪಾಸ್ಪೋರ್ಟ್ ಒಪ್ಪಿಸುವ ಹೊಸ ಪೌರತ್ವ ನಿಯಮಗಳು ಮತ್ತು ಮಿನಿ ಸಂಸತ್ತು ಅಂತ ಯಾವುದನ್ನು ಕರೀತಾರೆ, ಇವುಗಳ ಬಗ್ಗೆ ಸರಿಯಾದ ಮೌಲ್ಯಮಾಪನ ಯಾವುದು? ಇದು ಅತ್ಯದ್ಭುತವಾಗಿ ಏನನ್ನ ವಿವರಿಸುತ್ತೆ ಅಂದ್ರೆ UAPA ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ನಿಲುವನ್ನ. ನ್ಯಾಯಮೂರ್ತಿ ಉಜ್ಜಲ್ ಭುಯಾನ್ ಅವರ ತೀರ್ಪಿನ ಪ್ರಕಾರ ಸಂವಿಧಾನನ 21ನೇ ವಿಧಿಯಡಿಯಿರುವ ಜೀವಿಸುವ ಹಕ್ಕು ಸೆಕ್ಷನ್ 43D5ಗಿಂತ ಮೇಲಿರತ್ತೆ. ಯಾವುದೇ ಶಾಸನಬದ್ಧ ನಿರ್ಬಂಧಗಳಿದ್ದರೂ ವಿಚಾರಣೆ ವಿಳಂಬವಾದಾಗ ಸಾಂವಿಧಾನಿಕ ನ್ಯಾಯಾಲಯಗಳು ಜಾಮೀನು ನೀಡುವ ಸಂಪೂರ್ಣ ಅಧಿಕಾರವನ್ನು ಹೊಂದಿರ್ತವೆ. ಜಾಮೀನು ನಿಯಮ ಮತ್ತು ಜೈಲು ಅಪವಾದ ಅನ್ನೋದು ಕೇವಲ ಘೋಷಣೆ ಅಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ನಾವು ಇಲ್ಲಿ ನ್ಯಾಯಾಲಯದ ಕಾನೂನು ವ್ಯಾಖ್ಯಾನವನ್ನ ಮಾತ್ರ ಗಮನಿಸ್ತಾ ಇದ್ದೀವಿ. ಇದೇ ಪ್ರಶ್ನೆಯ ಉಳಿದೆರಡು ವಿಚಾರಗಳಿಗೆ ಬರೋಣ. ಪೌರತ್ವ ತಿದ್ದುಪಡಿ ನಿಯಮಗಳ ಪ್ರಕಾರ ಪೌರತ್ವ ಅನುಮೋದನೆಗೊಂಡ 15 ದಿನಗಳೊಳಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಥವಾ ಬಾಂಗ್ಲಾದೇಶದ ಪಾಸ್ಪೋರ್ಟ್ ಹೊಂದಿದ್ದರೆ ಅದನ್ನು ಪೋಸ್ಟ್ ಸೂಪರಿಂಟೆಂಡೆಂಟ್ಗೆ ಒಪ್ಪಿಸೋದು ಕಡ್ಡಾಯ.
ಇನ್ನು ಆಡಳಿತಾತ್ಮಕ ನಿಯಮಗಳಿಂದ ಶಾಸಕಾಂಗದತ್ತ ಬರೋದಾದರೆ ಸಂಸದೀಯ ವಿಶೇಷಾಧಿಕಾರದ ವಿಷಯದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಸದಸ್ಯರನ್ನು ಒಳಗೊಂಡಿರುವ ಸಂಸದೀಯ ಸ್ಥಾಯಿ ಸಮಿತಿಗಳನ್ನೇ ಮಿನಿ ಸಂಸತ್ತು ಅಂತ ಕರೆಯೋದು. ಇದರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದರೆ ಅದು ಸಂಸತ್ತಿನ ನಿಂದನೆಯಾಗತ್ತೆ. ಬನ್ನಿ ಈಗೊಂದು ರ್ಯಾಪಿಡ್ ಫೈರ್ ಮ್ಯಾಚಿಂಗ್ ಪ್ರಶ್ನೆ ನೋಡೋಣ. ತುಂಗಭದ್ರಾ ಅಣೆಕಟ್ಟಿನ ಮೂಲಸೌಕರ್ಯ, ತಿರುಮಲದ ಪರಿಸರ ಪುನಃಸ್ಥಾಪನೆ ಮತ್ತು ಭಾರತೀಯ ಫಾರ್ಮಾಕೋಪಿಯಾ ಆಯೋಗದ ಅಂದರೆ ಐಪಿಸಿ ಪಾತ್ರ ಇವುಗಳನ್ನು ಸರಿಯಾಗಿ ಹೊಂದಿಸಿ ನೋಡೋಣ. ಸರಿ, ಉತ್ತರ ವ್ಯವಸ್ಥಿತವಾಗಿ ಮ್ಯಾಪ್ ಮಾಡೋಣ. ತುಂಗಭದ್ರಾ ಅಣೆಕಟ್ಟು ಕೇವಲ ಮಣ್ಣು ಮತ್ತು ಸುಣ್ಣದ ಕಲ್ಲಿಂದ ನಿರ್ಮಿಸಲಾದ ಮುಲ್ಲಪೆರಿಯಾರ್ ಬಿಟ್ರೆ ದೇಶದ ವಿಶಿಷ್ಟ ಜಲಾಶಯ. ಇತ್ತೀಚೆಗೆಷ್ಟೇ ಇದರ ಎಲ್ಲಾ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಇನ್ನು ತಿರುಮಲ ತಿರುಪತಿ ದೇವಸ್ಥಾನಂ ಟಿಟಿಡಿ ಶೇಷಾಚಲಂ ಬೆಟ್ಟಗಳಲ್ಲಿ ಬರೋಬ್ಬರಿ 89.40% ಅರಣ್ಯ ಪ್ರದೇಶವನ್ನು ಬೆಳೆಸಿ ಸಾಧನೆ ಮಾಡಿದೆ. ಕೊನೆಯದಾಗಿ ಆರೋಗ್ಯ ಸಚಿವಾಲಯದ ಅಡಿಯಲ್ಲಿ ಬರುವ ಐಪಿಸಿ 2026ರ ವೇಳೆಗೆ ಜೆನೆರಿಕ್ ಔಷಧಿಗಳ ಗುಣಮಟ್ಟದ ಮಾನದಂಡಗಳನ್ನು ನಿಗದಿಪಡಿಸಲು ಕೆಲಸ ಮಾಡ್ತಿದೆ. ಈಗ 3ನೇ ಸುತ್ತಿಗೆ ಗೇರ್ ಬದಲಾಯಿಸೋಣ. ರಕ್ಷಣೆ, ತಂತ್ರಜ್ಞಾನ ಮತ್ತು ವನ್ಯಜೀವಿ, ಮಿಲಿಟರಿ ಸಾಧನೆಗಳು, ಫಿನ್ಟೆಕ್ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆಗಳು ಇಲ್ಲಿವೆ. ಇದು ನೆನಪಿನ ಶಕ್ತಿಗೆ ಸವಾಲು. ನೌಕಾಪಡೆಯ ಹಡಗುಗಳ ವರ್ಗ, ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಕ್ಯಾಟೆ ಬೋಧಕಿ ಮತ್ತು ಬೃಹತ್ ಕ್ಯಾಪ್ಟಗಾನ್ ಡ್ರಗ್ ವಶಪಡಿಸಿಕೊಂಡ ಆಪರೇಷನ್ ರೇಜ್ ಪಿಲ್. ಇವುಗಳಲ್ಲಿ ತಪ್ಪಾದ ಜೋಡಣೆ ಯಾವುದು ಅಂತ ಗುರ್ತಿಸಿ. ಸರಿಯಾದ ಜೋಡಣೆಗಳು ಇಲ್ಲಿವೆ. ಜಿಆರ್ಎಸಿ ನಿರ್ಮಿಸಿದ ಹಡಗುಗಳಲ್ಲಿ ದೂನಗಿರಿ ಪ್ರಾಜೆಕ್ಟ್ 17A ನೀಲಗಿರಿ ಕ್ಲಾಸ್ ಫ್ರಿಗೇಟ್ ಆಗಿದ್ರೆ, ಅಗ್ರೆ ಅರ್ನಾಲಾ ಕ್ಲಾಸ್ ಆಗಿದ್ರೆ, ಸಂಶೋಧಕ್ 4ನೇ ಸರ್ವೆ ವೆಸಲ್ ಆಗಿದೆ. ಇನ್ನು ಸ್ಕ್ವಾಡ್ರನ್ ಲೀಡರ್ ಸಾನ್ಯಾ ಅವರು ಐಎಎಫ್ನಲ್ಲಿ ಅತ್ಯುನ್ನತ ಕ್ಯಾಟ್ ಎ ಅರ್ಹತೆ ಪಡೆದ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ. ಆಪರೇಷನ್ ರೇಜ್ಪಿಲ್ ಬಗ್ಗೆ ಹೇಳೋದಾದ್ರೆ 182 ಕೋಟಿ ರೂಪಾಯಿ ಮೌಲ್ಯದ ಜಿಹಾದಿ ಡ್ರಗ್ ಎಂದೇ ಕುಖ್ಯಾತವಾದ ಕ್ಯಾಪ್ಟಗನ್ನನ್ನ ದೇಶದಲ್ಲಿ ಇದೇ ಮೊದಲ ಬಾರಿಗೆ ವಶಪಡಿಸಿಕೊಳ್ಳಲಾಗಿದೆ. ಹದಿಹರೆಯವರಿಗಾಗಿ ತಂದಿರುವ ಹೊಸ ಯುಪಿಐ ಮಿತಿಗಳು, ಜೊತೆಗೆ ಇತ್ತೀಚೆಗೆ ಪತ್ತೆಯಾದ 2 ವನ್ಯಜೀವಿ ಪ್ರಭೇದಗಳ ಸಂರಕ್ಷಣಾ ಸ್ಥಿತಿ, ಇವೆರಡನ್ನೂ ಸಂಯೋಜಿಸುವ ಬಹುಮುಖಿ ಪ್ರಶ್ನೆ ಇದು. ಸ್ವಲ್ಪ ಗಮನವಿಟ್ಟು ನೋಡಿ, ಸರಿಯಾದ ಉತ್ತರ ಊಹಿಸಿ. ಇಲ್ಲಿನ ನಿಜಕ್ಕೂ ಆಸಕ್ತಿದಾಯಕ ಅಂಶ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ತೆಲಂಗಾಣದ ವಾರಂಗಲ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಅಂಡರ್ ಕವರ್ ಕಾರ್ಯಾಚರಣೆ ಮೂಲಕ ವಶಪಡಿಸಿಕೊಂಡ ಈ ರೆಡ್ ಸ್ಯಾಂಡ್ ಬೋವಾ ಹಾವು. ಇದೇ ಸಮಯದಲ್ಲಿ ಕಾವಲ್ ಟೈಗರ್ ರಿಸರ್ವ್ನಲ್ಲಿ ಕಾಣಿಸಿಕೊಂಡ ಅಪೂರ್ವದ ಹಕ್ಕಿ ರೆಡ್ ನೆಕ್ಡ್ ಫ್ಯಾಲ್ಕನ್ ಐಯುಸಿಎನ್ ಪ್ರಕಾರ ನಿಯರ್ ಥ್ರೆಟೆಂಡ್ ಪಟ್ಟಿಯಲ್ಲಿದೆ. ಇನ್ನು ನಮ್ಮ ದಿನನಿತ್ಯದ ತಂತ್ರಜ್ಞಾನದ ವಿಚಾರಕ್ಕೆ ಬಂದ್ರೆ, ಬ್ಯಾಂಕ್ ಖಾತೆ ಇಲ್ಲದ ಹದಿಹರೆಯವರಿಗಾಗಿ ಪೇಟಿಎಂ ಪಾಕೆಟ್ ಮನಿ ಫೀಚರ್ ತಂದಿದೆ. ಇದರ ಗರಿಷ್ಠ ಮಿತಿ 5,000 ರೂಪಾಯಿ, ಅಂದ್ರೆ ತಿಂಗಳಿಗೆ 15,000 ರೂಪಾಯಿವರೆಗೆ ಯುಪಿಐ ವಹಿವಾಟು ನಡೆಸಬಹುದು. ನಾವು ಈಗ ಅಂತಿಮ ಸುತ್ತಿಗೆ ತಲುಪಿದ್ದೇವೆ. ರಾಜ್ಯಗಳ ಬೆಳವಣಿಗೆಗಳು. ಭಾರತದ 3 ಪ್ರಮುಖ ರಾಜ್ಯಗಳ ನೀತಿ ಬದಲಾವಣೆಗಳನ್ನು ಇಲ್ಲಿ ನೋಡೋಣ. ಮುಂಬರುವ ಪರೀಕ್ಷೆಗಳಲ್ಲಿ ಇದು ಅತೀ ಪ್ರಮುಖ ವಿಭಾಗ. ಇದೊಂದು ನೇರ ಸವಾಲು. ಎಐಬಿ ಅಬ್ಕಾರಿ ವ್ಯವಸ್ಥೆ, ವೃದ್ಧರಿಗಾಗಿ ಜಪಾನ್ ಮಾದರಿಯ ಇಲಾಖೆ ಮತ್ತು ಅನ್ನಪೂರ್ಣ ಯೋಜನೆ, ಈ ಹೊಸ ನೀತಿಗಳನ್ನು ಆಯಾ ರಾಜ್ಯಗಳಿಗೆ ಸರಿಯಾಗಿ ಮ್ಯಾಪ್ ಮಾಡಿ. ಈ ರಾಜ್ಯಗಳ ನೀತಿಗಳನ್ನು ಗಮನಿಸಿದರೆ ಸಾಕಷ್ಟು ಹೊಸ ವಿಚಾರಗಳು ಸಿಗ್ತವೆ. ಕೇರಳದಲ್ಲಿ ನೂತನ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಆಶಾ ಕಾರ್ಯಕರ್ತೆಯರಿಗೆ ಗೌರವಧನ ಹೆಚ್ಚಳ ಮಾಡಿದ್ದಲ್ಲದೆ ದೇಶದಲ್ಲೇ ಮೊದಲ ಬಾರಿಗೆ ವೃದ್ಧರಿಗಾಗಿ ಪ್ರತ್ಯೇಕ ಇಲಾಖೆಯನ್ನೇ ಸ್ಥಾಪಿಸಿದೆ. ಇತ್ತ ಪಶ್ಚಿಮ ಬಂಗಾಳವು ಇಮಾಮ್ ಮತ್ತು ಅರ್ಚಕರಿಗೆ ನೀಡುತ್ತಿದ್ದ ಗೌರವಧನವನ್ನು ರದ್ದುಗೊಳಿಸಿ ಮಹಿಳೆಯರಿಗೆ ತಿಂಗಳಿಗೆ 3,000 ರೂಪಾಯಿ ನೀಡುವ ಅನ್ನಪೂರ್ಣ ಯೋಜನೆ ಜಾರಿಗೆ ತರುತ್ತಿದೆ. ಇನ್ನು ನಮ್ಮ ಕರ್ನಾಟಕದ ವಿಚಾರಕ್ಕೆ ಬಂದರೆ, ಭಾರತದಲ್ಲೇ ಮೊದಲ ಬಾರಿಗೆ ಲಿಕ್ವಿಡ್ ವಾಲ್ಯೂಮ್ ಬದಲಿಗೆ ಆಲ್ಕೋಹಾಲ್ ಬೈ ವಾಲ್ಯೂಮ್ ಅಂದರೆ ಎಬಿವಿ ಆಧಾರಿತ ಎಐಬಿ ಅಬಕಾರಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ಇವತ್ತಿನ ವಿಶ್ಲೇಷಣೆಯ ಅಂತಿಮ ಹಾಗೂ ಪ್ರಚೋದನಾತ್ಮಕ ಪ್ರಶ್ನೆ ಇಲ್ಲಿದೆ. ಭವಿಷ್ಯದ ಆಡಳಿತಗಾರರಾಗಿ ಸ್ವಲ್ಪ ಆಳವಾಗಿ ಯೋಚಿಸಿ. ನಾವು ಮೊದಲ ಸುತ್ತಿನಲ್ಲಿ ಚರ್ಚಿಸಿದ ಜಾಗತಿಕ ತೈಲ ಮೀಸಲು ಕೊರತೆ ಮತ್ತು ಹಣದುಬ್ಬರ, 4ನೇ ಸುತ್ತಿನಲ್ಲಿ ನೋಡಿದ ರಾಜ್ಯಗಳ ಕಲ್ಯಾಣ ಯೋಜನೆಗಳ ಬಜೆಟನ್ನ ನೇರವಾಗಿ ಹೇಗೆ ನಿಯಂತ್ರಿಸುತ್ತೆ? ಜಾಗತಿಕ ವಿದ್ಯಮಾನಗಳು ಮತ್ತು ಸ್ಥಳೀಯ ನೀತಿಗಳ ನಡುವಿನ ಈ ಕೊಂಡಿಯನ್ನ ಅರ್ಥಮಾಡ್ಕೊಳ್ಳೋದು ಬಹಳ ಮುಖ್ಯ. ಈ ರೀತಿಯ ರಚನಾತ್ಮಕ ಸತ್ಯಗಳನ್ನು ಕರಗತ ಮಾಡಿಕೊಳ್ಳುವುದೇ ಪರೀಕ್ಷೆಯಲ್ಲಿ ಗೆಲ್ಲುವ ಅಸಲಿಗುಟ್ಟು. ಈ ವಿಷಯಗಳ ಬಗ್ಗೆ ಆಳವಾದ ಅರಿವು ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ ಖಂಡಿತ ಇರಲೇಬೇಕು. ನಿಮ್ಮ ಕಲಿಯುವ ಉತ್ಸಾಹ ಹೀಗೆ ಮುಂದುವರಿಯಲಿ. ಕುತೂಹಲದಿಂದಿರಿ ಮತ್ತು ಸಿದ್ಧತೆಯನ್ನ ಯಶಸ್ವಿಯಾಗಿ ಮುಂದುವರಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.